Welcome to LMS Learning Management System ಕರ್ನಾಟಕ. ನಾನು ಶೈಲಾವಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, ಗವರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ದೊಡ್ಡಬಳ್ಳಾಪುರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಥರ್ಡ್ ಬಿ ಎನ ಪೇಪರ್ 6 ಏನ ಹಿಸ್ಟ್ರಿ ಆಫ್ ಮಾಡರ್ನ್ ಯುರೋಪ್ ಅಪ್ ಟು 1945 ಈ ಪೇಪರ್ನ 5th ಸೆಮಿಸ್ಟರ್ನ 28ನೇ ಸೆಷನ್ ಅಲ್ಲಿ ನಾವಿದ್ದೇವೆ. ಈ ಒಂದು ಸೆಷನ್ ಅಲ್ಲಿ ಯುನಿಫಿಕೇಶನ್ ಆಫ್ ಜರ್ಮನಿ ಇಟ್ಸ್ ಲಾಸ್ಟ್ ಫೇಸ್ ಅನ್ನ ನಾವು ನೋಡ್ತೀವಿ. ಈ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಹೇಗೆ ಜರ್ಮನಿ ತನ್ನ ಏಕೀಕರಣದ 2 ಮೊದಲ ಹಂತಗಳನ್ನ ನಾವು ನೋಡಿದ್ವಿ. ಈಗ ನಾವು ಕೊನೆಯ ಹಂತವನ್ನ ನೋಡ್ತಾ ಇದ್ವಿ. ಈ ಒಂದು ವಿಡಿಯೋದಲ್ಲಿ ಯುನಿಫಿಕೇಶನ್ ಆಫ್ ಜರ್ಮನಿ ಇಸ್ ಲಾಸ್ಟ್ ಫೇಸ್. ಯೂನಿಟ್ 3ಯ ಈ ಒಂದು ಟಾಪಿಕ್ ಕೊನೆಯ ಒಂದು ಹಂತವನ್ನ ನಾವಿದ್ರಲ್ಲಿ ನೋಡ್ತೀವಿ. ಇಲ್ಲಿ ಈ ಹಿಂದಿನ ವಿಡಿಯೋದಲ್ಲಿ ನಾವು 2 ಹಂತಗಳನ್ನ ನೋಡಿದ್ವಿ. ಹಾಗಾಗಿ ಈಗ ಥರ್ಡ್ ಸ್ಟೇಜ್ ಆಫ್ ಯುನಿಫಿಕೇಶನ್ ಆಫ್ ಜರ್ಮನಿ. ಇಲ್ಲಿ ಮೊದಲೆರಡು ಹಂತಗಳಲ್ಲಿ ನಾವು ಝೋಲ್ವೆರನ್ ಪದ್ಧತಿ, ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ನ ಸಮಾವೇಶ ಮತ್ತೆ 1ನೇ ವಿಲಿಯಂ ಹೇಗೆ ಅಧಿಕಾರಕ್ಕೆ ಬಂದ ಮೇಲೆ ಅದರ ತೀವ್ರತೆ ಅನ್ನೋದು ಜಾಸ್ತಿ ಆಯ್ತು ಅನ್ನೋದನ್ನ ನಾವು ನೋಡಿದ್ವಿ. ಸೊ ಆಲ್ದೋ ದ ಮೂವ್ಮೆಂಟ್ ಆಫ್ 1848 ವಾಸ್ ಎ ಫೇಲ್ಯೂರ್, it taught certain lessons to the people of Germany. There could be no unification of Germany so long as Austria was strong enough to oppose the same. That unity could not be achieved by constitutional means. The liberals were not practical men, and they talked more of theories and less of the actual problems facing the country. Austria could be turned out from Germany only if Germany had a stronger force than that of Austria, and that force could come only from Prussia. This was known to King as well as the people and the leaders who were involved in it. So in this third stage, we see that Prussia became even more stronger, and it took the leadership of the German unification in this stage. It became more powerful than earlier stage. Prussia leading one in the unification. ಸೊ ನಾವ್ ಇಲ್ಲಿ ನೋಡ್ತೀವಿ 1ನೇ ವಿಲಿಯಂ ಅಧಿಕಾರ ವಹಿಸ್ಕೊಂಡ್ಮೇಲೆ, ವಯಸ್ಸಾಗಿದ್ರು ಕೂಡ ಅವನು ರಣೋತ್ಸಾಹ ಅವನಲ್ಲಿತ್ತು, ವೀರ ಯೋಧ ಅವನು. ಹಾಗಾಗಿ ಅವನು ಈ ಒಂದು ಯುನಿಫಿಕೇಶನ್ ಅನ್ನ ಮಾಡ್ಬೇಕು ಅಂದ್ರೆ ಇಟ್ ಶುಡ್ ಬಿ ಸ್ಟ್ರಾಂಗರ್ ದ್ಯಾನ್ ಬಿಫೋರ್ ಅನ್ನೋದು ಅವನಿಗೆ ಗೊತ್ತಾಯ್ತು. ಹಾಗಾಗಿ ಅವನು ಮಾಲ್ಕ್ ಮತ್ತೆ ರೂನ್ರಂತಹ ಮಂತ್ರಿಗಳನ್ನ ನೇಮಿಸ್ಕೊಳ್ತಾ ಹೋದ. ಹಾಗೆ ಪ್ರಧಾನಿಯಾದಂತಹ ಬಿಸ್ಮಾರ್ಕ್ ಅನ್ನು ಕೂಡ ನೇಮಕ ಮಾಡಿಕೊಂಡ. ಒಟ್ಟು ಬಿಸ್ಮಾರ್ಕ್ 1815ರಿಂದ 1898 ಇವನ ಕಾಲಾವಧಿ. ಈ ತೃತೀಯ ಹಂತದಲ್ಲಿ ಇವನು ಪ್ರಮುಖ ಪಾತ್ರವನ್ನ ವಹಿಸ್ತಾನೆ. ಸೊ ಇವನನ್ನ ಆರ್ಕಿಟೆಕ್ಟ್ ಆಫ್ ಜರ್ಮನ್ ಯುನಿಫಿಕೇಶನ್ ಅಥವಾ ಜರ್ಮನಿಯ ಏಕೀಕರಣದ ಶಿಲ್ಪಿ ಅಂತ ಕೂಡ ಕರೀತಾರೆ. ಅವನು ಚತುರ ರಾಜನೀತಿಜ್ಞ, ಉತ್ತಮ ರಾಯಭಾರಿ, ದಕ್ಷ ಆಡಳಿತಗಾರ ಆಗಿದ್ದ. ಜರ್ಮನಿಯ ಉಕ್ಕಿನ ಮನುಷ್ಯ ಅಂತ ಕೂಡ ಕರೀತಾರೆ. ಐರನ್ ಮ್ಯಾನ್ ಆಫ್ ಜರ್ಮನಿ ಅಂತ ಕೂಡ ಕರೀತಾರೆ. ಅವನು 19ನೇ ಶತಮಾನದಲ್ಲಿ ಯುರೋಪ್ ಕಂಡಂತಹ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ಬ ಅಂತ ಅವನನ್ನ ಗುರುತಿಸ್ಕೋಬಹುದು ನಾವು. ಅವನು ಕಾನೂನು, ರಾಜನೀತಿ, ತತ್ವಶಾಸ್ತ್ರಗಳಲ್ಲಿ ಅಧ್ಯಯನ ಮುಗಿಸ್ಕೊಂಡು ಪ್ರಷ್ಯಾದ ನಾಗರಿಕ ಸೇವೆಗೆ ಸೇರ್ಕೊಂಡಿರ್ತಾನೆ. ಆಮೇಲೆ ರಾಜಕೀಯಕ್ಕೆ ಸೇರ್ಕೊಳ್ತಾನೆ. ಹಾಗೆ ಶಾಸನ ಸಭೆಯ ಸದಸ್ಯನಾಗಿ ಫ್ರಾಂಕ್ಫರ್ಟ್ ಡಯಟ್ನ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿರ್ತಾನೆ. ಹಾಗೆ 4ನೇ ಫ್ರೆಡ್ರಿಕ್ ವಿಲಿಯಂನ ಕಾಲದಲ್ಲಿ ರಷ್ಯಾದ ರಾಯಭಾರಿಯಾಗಿ ಕೂಡ ಕೆಲಸ ಮಾಡಿರ್ತಾನೆ. ಮತ್ತೆ ಫ್ರಾನ್ಸ್ನ ರಾಯಭಾರಿಯಾಗಿ ಕೂಡ ಇರ್ತಾನೆ. ಸೊ ಈ ರೀತಿ ರಾಜಕೀಯದಲ್ಲಿ ವಿವಿಧ ಒಂದು ಹುದ್ದೆಗಳನ್ನ ಅಲಂಕರಿಸಿ
ಅವನಿಗೆ ಒಳ್ಳೆ ಅನುಭವ ಆಗಿರುತ್ತೆ. ಆ ನಂತರ 1ನೇ ವಿಲಿಯಂ ಅಧಿಕಾರ ವಹಿಸ್ಕೊಂಡ ನಂತರವೇ ಬಿಸ್ಮಾರ್ಕ್ ನನ್ನ ಪ್ರಧಾನಮಂತ್ರಿಯಾಗಿ ಮಾಡ್ಕೊಳ್ತಾನೆ. ಸೊ ಈಗ ಅವನ ಒಂದು ಅಧಿಕಾರ ಬಂದ ತಕ್ಷಣನೇ ಅವನು ಹಲವಾರು ರೀತಿಯಾದಂತಹ ಸುಧಾರಣೆಗಳನ್ನ ಪ್ರಷ್ಯಾದಲ್ಲಿ ತರ್ತಾನೆ. ಪ್ರಷ್ಯಾದ ನೇತೃತ್ವದಲ್ಲಿ ಜರ್ಮನಿ ಏಕೀಕರಣವನ್ನ ಸಾಧಿಸ್ಬೇಕು ಅನ್ನೋದೇ ಬಿಸ್ಮಾರ್ಕ್ನ ಗುರಿ. ಹಾಗಾಗಿ ಅವನಿಗೆ ಗೊತ್ತು, 1ನೇ ವಿಲಿಯಂಗೂ ಕೂಡ ಗೊತ್ತು, ಆಸ್ಟ್ರಿಯಾವನ್ನು ಜರ್ಮನಿಯಿಂದ ಹೊರಹಾಕದ ಹೊರತು ಜರ್ಮನಿಯ ಏಕೀಕರಣ ಅಸಾಧ್ಯ ಅಂತ. ಸೊ ಅದಕ್ಕೆ ಅವನು ಹೇಳ್ತಾರೆ, ಕೇವಲ ಭಾಷಣಗಳಿಂದಾಗಲಿ ಬರವಣಿಗೆಯಿಂದಾಗಲಿ ಇಲ್ಲವೇ ಬಹುಮತದ ನಿರ್ಣಯಗಳಿಂದಾಗಲಿ ಅದು ಸಾಧ್ಯವಿಲ್ಲ ಅಂತ ಒಂದು ಭಾಷಣದಲ್ಲಿ ಅವನು ಹೇಳ್ತಾನೆ. ಅವನ ನೀತಿಯನ್ನ ಅಲ್ಲಿ ಅವನು ಪ್ರಚುರಪಡಿಸ್ತಾನೆ. ಅವನ ನೀತಿ, ಪಾಲಿಸಿ ಆಫ್ ಬಿಸ್ಮಾರ್ಕ್ ವಾಸ್ ಬ್ಲಡ್ ಅಂಡ್ ಐರನ್ ಪಾಲಿಸಿ. ರಕ್ತ ಮತ್ತು ಕಬ್ಬಿಣ ನೀತಿಯಿಂದ ಮಾತ್ರ ಏಕೀಕರಣ ಸಾಧ್ಯ ಅಂತ ಹೇಳಿ ಅವನು ಗುಡುಕ್ತಾರೆ. ಬ್ಲಡ್ ಅಂಡ್ ಐರನ್ ಅಂದ್ರೆ ಅವನು ಸೈನಿಕ ಶಕ್ತಿ, ಹಿಂಸೆ ಮತ್ತು ಬಲ ಪ್ರಯೋಗವನ್ನ ನಂಬ್ಕೊಂಡಂತ, ಅದನ್ನೇ ಬ್ಲಡ್ ಅಂಡ್ ಐರನ್. ಸಾಧ್ಯ ಅಂದ್ರೆ ಬ್ಲಡ್ ಅಂದ್ರೆ ರಕ್ತ ಅಂದ್ರೆ ತ್ಯಾಗ, ಬಲಿದಾನ, ಹಿಂಸೆ ಇವುಗಳು. ಐರನ್ ಅಂದ್ರೆ ಇಟ್ಸ್ ಸ್ಟ್ರಾಂಗ್, ಬಲ ಪ್ರಯೋಗ, ಸ್ಟ್ರೆಂತ್. ಇಟ್ ಸಿಂಬಾಲಿಸೈಸಸ್ ಸ್ಟ್ರೆಂತ್. ಸೊ ಹಾಗಾಗಿ ಬಲನೂ ಇರ್ಬೇಕು, ಅದರ ಜೊತೆಗೆ ತ್ಯಾಗಕ್ಕೂ ಹಿಂಸೆಗೂ ಸೈನಿಕ ಶಕ್ತಿಗೂ ಸಿದ್ಧವಿರಬೇಕು ಅನ್ನೋದು ಈ ಒಂದು ತತ್ವ. ಹೀಗೆ ಆ ಒಂದು ನೀತಿಯಿಂದ, ಬ್ಲಡ್ ಅಂಡ್ ಐರನ್ ಪಾಲಿಸಿಯಿಂದನೇ ಅವನು ಈ ಒಂದು ಏಕೀಕರಣವನ್ನ ಸಾಧಿಸ್ತಾನೆ. ಅವನಿಗೆ ಉದಾರವಾದದಲ್ಲಿ ಯಾವುದೇ ರೀತಿಯಾದಂತ ನಂಬಿಕೆ ಅನ್ನೋದಿರಲಿಲ್ಲ. ಈಗಾಗ್ಲೇ ನೋಡಿದ್ದ, ಅವ್ರು ಬರೀ ಭಾಷಣಗಳು ಮಾಡ್ತಾರೆ, ದೇ ಕ್ಯಾನ್ ನಾಟ್ ಅಚೀವ್, ದೇ ಆರ್ ನಾಟ್ ಪ್ರಾಕ್ಟಿಕಲ್ ಮೆನ್, ಅವ್ನು ನೋಡಿದ್ದ. ಸೊ ಹಾಗಾಗಿ ದೇ ಟಾಕ್ ಮೋರ್ ಆಫ್ ಥಿಯರೀಸ್ ಅಂಡ್ ಲೆಸ್ ಆಫ್ ದ ಆಕ್ಚುಯಲ್ ಪ್ರಾಬ್ಲಮ್ಸ್ ಏನ್ ಕಂಟ್ರಿಗೆ ಫೇಸ್ ಆಗ್ತಿದೆ ಅದ್ರ ಬಗ್ಗೆ ಸುಮ್ಮನೆ ಭಾಷಣಗಳನ್ನ ನೀಡ್ತಾರೆ. ದೇ ವರ್ ನಾಟ್ ಪ್ರಾಕ್ಟಿಕಲ್ ಮೆನ್ ಅಂತ ಇವನು ಕೂಡ ತಿರಸ್ಕಾರ ಮಾಡಿದ್ದ. ಸೈನಿಕ ಶಕ್ತಿಯಿಂದಲೇ ಆಸ್ಟ್ರಿಯಾವನ್ನ ಮಣಿಸ್ಬೇಕು ಅನ್ನೋದು ಅದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗೆ ಅದಕ್ಕೋಸ್ಕರ ಪ್ರಷ್ಯಾವನ್ನ ಇನ್ನೂ ಬಲಿಷ್ಠ ಮಾಡ್ಬೇಕು, ಬಲವಾಗಿದೆ, ಇನ್ನೂ ಕೂಡ ಬಲಿಷ್ಠ ಮಾಡ್ಬೇಕು. ಸೊ ಅದು ಏಕೀಕರಣ ನಾಯಕತ್ವವನ್ನ ವಹಿಸ್ಬೇಕು ಅಂತ ಅವನ ಒಂದು ಆಕಾಂಕ್ಷೆ ಕೂಡ. ಸೊ ಹಾಗೆ ಇವನು ಮಿಲಿಟರಿಯನ್ನ ಭದ್ರಪಡಿಸೋದಕ್ಕೆ, ಬಲಪಡಿಸೋದಕ್ಕೆ ಹಲವಾರು ಸುಧಾರಣೆಗಳನ್ನ ಮಾಡ್ತಾನೆ. ಆಂತರಿಕ ಸುಧಾರಣೆಗಳನ್ನ ಇವನು ತೆಗೆದುಕೊಳ್ತಾನೆ. ಹಾಗಾಗಿ ಅವನು ಹಣಕಾಸಿನ ನೆರವು ಕೊಡಿ ಅಂತ ಹೇಳಿ ಶಾಸನ ಸಭೆಯಲ್ಲಿ ಕೇಳ್ತಾರೆ. ಅದಕ್ಕೆ ಶಾಸನ ಸಭೆ ಕೊಡಲ್ಲ, ಅವ್ರಿಗೆ ಭಯ ಇರುತ್ತೆ. ಅದಕ್ಕೆ ಶಾಸನ ಸಭೆಯನ್ನು ಕೂಡ ಕೇಳದೆ ತಾನೇ ತೆರಿಗೆಗಳನ್ನ ವಿಧಿಸಿ ಅದರಿಂದ ಸೈನ್ಯವನ್ನ ಕಟ್ತಾನೆ. ಆರಂಭದಲ್ಲಿ ಇವನಿಗೆ he had so many oppositions and opposition parties were very critical of him. ಸೊ ಮೊದ್ಲಿಗೆ ಆ ರೀತಿ ಇದ್ರೂನು ಲೇಟರ್ ಆನ್ ಅವನ ಒಂದು ನೀತಿಗಳನ್ನ ನೋಡ್ತಾ ಹೋದ್ಮೇಲೆ ಅವರು ಕೂಡ ಸೈಲೆಂಟ್ ಆಗ್ತಾರೆ. ಇಸ್ ಅ ಮ್ಯಾನ್ ಆಫ್ ಪ್ರಾಕ್ಟಿಕಲ್ ಐಡಿಯಾಸ್. ಅವನು ಸುಮ್ಮನೆ ಹೇಳೋದಿಲ್ಲ, ಅವನು ಮಾಡಿ ತೋರಿಸ್ತಾನೆ ಅನ್ನೋದನ್ನ ಅವರು ಕೂಡ ಅರ್ಥ. ಸೊ ಹೀಗಾಗಿ ಅವನು ಸೈನ್ಯವನ್ನ ಕಟ್ಟಿದ್ಮೇಲೆ ತನ್ನ ವಿರೋಧಿಗಳನ್ನ ಸೆರೆಮನೆಗೆ ತಳ್ತಾ ಹೋಗ್ತಾನೆ. ಹಾಗೆ ಅವನು ಹೊಸ ಕಾಲ್ದಳ, ಅಶ್ವಪಡೆ ಇವುಗಳೆಲ್ಲಾನು ಕಟ್ಟಿ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ತರಿಸ್ಕೊಳ್ತಾನೆ. ಹಾಗೆ ಅವನ ಎಲ್ಲ ಒಂದು ಕೆಲಸಗಳಿಗೂ ಕೂಡ ಯುದ್ಧ ಮಂತ್ರಿ ಕೂಡ ಮತ್ತೆ ಸೇನಾಪತಿ ಕೂಡ ಸಹಾಯಕರಾಗಿ ನಿಲ್ತಾರೆ. ಕಡ್ಡಾಯ ಸೈನಿಕ ಸೇವೆಯನ್ನ ತನ್ನ ರಾಜ್ಯದಲ್ಲಿ, ಪ್ರಷ್ಯಾದಲ್ಲಿ ತರ್ತಾನೆ. ಶಸ್ತ್ರಾಸ್ತ್ರಗಳನ್ನ ಹೆಚ್ಚಿಸಿ ಒಂದು ಏಕೀಕರಣವನ್ನ ಸಾಧಿಸೋದಕ್ಕೆ ಏನೇನ್ ಬೇಕು ಎಲ್ಲವುಗಳನ್ನ ಮಾಡ್ಕೊಳ್ತಾ ಹೋಗ್ತಾನೆ. ಸೊ ಈ ರೀತಿಯಾಗಿ ಎಲ್ಲ ಪೂರ್ವ ತಯಾರಿಯನ್ನ ಮಾಡ್ಕೊಳ್ತಾನೆ. ಆಸ್ಟ್ರಿಯಾವನ್ನ ಎದುರಿಸೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಹಾಗಾಗಿ ಅವರು ಬಲಿಷ್ಠವಾಗೋದು ಮೊದಲ ಆದ್ಯತೆ ಆಗಿತ್ತು, ಅದನ್ನ ಮಾಡ್ತಾ ಹೋದ. ಸೊ ಹೀಗೆ ಬಲಿಷ್ಠವಾದ ಮೇಲೆ ಈಗ
ಅಗತ್ಯವಾಗ್ತಾ ಹೋಗ್ತದೆ ಈ ಓಟೋ ಒನ್ ಬಿಸ್ಮಾರ್ಕ್ಗೆ. ಬ್ಲಡ್ ಅಂಡ್ ಐರನ್ ಪಾಲಿಸಿ, ಏಕೀಕರಣದ ಶಿಲ್ಪಿ ಆಗಿರುವಂತಹ ಓಟೋ ಒನ್ ಬಿಸ್ಮಾರ್ಕ್ ಚಿತ್ರದಲ್ಲಿ ಕಾಣಬಹುದು. ಅವನು 3 ಯುದ್ಧಗಳನ್ನ ಮಾಡಬೇಕಾಗಿ ಬರುತ್ತೆ ಈ ಒಂದು ಏಕೀಕರಣವನ್ನ ಸಾಧಿಸಬೇಕು ಅಂತ. ಫಸ್ಟ್ ಒನ್ ವಾಸ್ ವಾರ್ ವಿತ್ ಡೆನ್ಮಾರ್ಕ್ 1864. The second one was with Austria, Austro-Prussian War of 1866. And third one was Franco-Prussian War of 1870 and 71. So ಈ ರೀತಿ 3 ಯುದ್ಧಗಳನ್ನ ಅವನು ಮಾಡಬೇಕಾಗಿ ಬರುತ್ತೆ. He had to wage 3 wars against Denmark, Austria and France. So this was not an easy task. It was a Herculean task to defeat Austria. So to begin with, he waged war against Denmark in 1864. ಇದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಅಂತ ಹೇಳಿದ್ರೆ, ಜರ್ಮನಿಯ ಶ್ರೀಮಂತ ಕೈಗಾರಿಕಾ ಪ್ರದೇಶಗಳಾಗಿದ್ದಂತಹ ಶ್ಲೇಸ್ವಿಗ್ ಮತ್ತು ಹೋಲ್ಸ್ಟೈನ್ ಪ್ರಾಂತ್ಯಗಳು ಡೆನ್ಮಾರ್ಕ್ನ ಅಧೀನದಲ್ಲಿರ್ತವೆ. ಜರ್ಮನಿಯ ಐಕ್ಯತೆ, ಕೈಗಾರಿಕೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಅವುಗಳು ಬಹಳ ಅವಶ್ಯಕವಾಗಿರ್ತವೆ. ಅವನ್ನ ಪಡೆಯೋದಿಕ್ಕೆ ಯುದ್ಧವನ್ನ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಉಂಟಾಯಿತು. ಅವೆರಡೂ ಕೂಡ ಮೊದಲಿಂದಲೂ ಡೆನ್ಮಾರ್ಕ್ಗೆ ಸೇರಿದ್ರು ಕೂಡ ಅದರ ಅವಿಭಾಜ್ಯ ಅಂಗಗಳಾಗಿರ್ಲಿಲ್ಲ. ಆದ್ರೆ ಅವುಗಳು ಡ್ಯೂಕನು ಡೆನ್ಮಾರ್ಕ್ನವನಾಗಿದ್ದರಿಂದ ಅವುಗಳನ್ನ ಆಳ್ವಿಕೆ ನಡೆಸುವಂತವನು ಡೆನ್ಮಾರ್ಕ್ನವನಾಗಿದ್ದ. ಹಾಗಾಗಿ ಅದು ಡೆನ್ಮಾರ್ಕ್ ತನ್ನ ಅಧೀನ ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತಾ ಇತ್ತು. ಹೋಲ್ಸ್ಟೈನ್ ಅಲ್ಲಿ 3 ಲಕ್ಷ ಜರ್ಮನ್ರು ಮತ್ತು 1.5 ಲಕ್ಷ ಡೇನರ್ ಇದ್ರು. ಅಂದ್ರೆ ಡೇನರು ಅಂದ್ರೆ ಡೆನ್ಮಾರ್ಕ್ನ ಜನರು, ಡೆನ್ಮಾರ್ಕ್ ಪ್ರಜೆಗಳು. 1852ರಲ್ಲಿ ಒಂದು ಒಪ್ಪಂದ ನಡೆಯುತ್ತೆ, ಲಂಡನ್ ಒಪ್ಪಂದ ಅಂತ. ಅದರ ಪ್ರಕಾರ ಡೆನ್ಮಾರ್ಕ್ ಅವುಗಳ ಆಡಳಿತದ ಮೇಲ್ವಿಚಾರಣೆ ಮಾತ್ರ ನೋಡ್ಕೊಳ್ಬೇಕು, ಅದನ್ನು ಹೊರತುಪಡಿಸಿ ಅವನ್ನು ತನ್ನಲ್ಲಿ ವಿಲೀನೀಕರಣ ಮಾಡ್ಕೊಳ್ಳೋ ಹಾಗಿರ್ಲಿಲ್ಲ. ಆದ್ರೆ ಡೆನ್ಮಾರ್ಕ್ನ ರಾಜನಾದಂತಹ 9ನೇ ಕ್ರಿಶ್ಚಿಯನ್ ಅನ್ನೋನು 1863ರಲ್ಲಿ ಲಂಡನ್ ಒಪ್ಪಂದವನ್ನ ಧಿಕ್ಕರಿಸಿ ಅವನ್ನ ಡೆನ್ಮಾರ್ಕ್ಗೆ ವಿಲೀನೀಕರಿಸ್ಕೊಳ್ತಾರೆ. ಆದ್ರೆ ಅಲ್ಲಿನ ಜನತೆ ಆ ವಿಲೀನವನ್ನ ವಿರೋಧಿಸ್ತಾರೆ. ಈ ರೀತಿ ಪರಿಸ್ಥಿತಿಯಲ್ಲಿ ಗಮನಿಸ್ತಾ ಇರ್ತದೆ ಪ್ರಷ್ಯಾ. ಈ ಒಂದು ಸಂದರ್ಭದಲ್ಲಿ ಬಿಸ್ಮಾರ್ಕ್ ಎಲ್ಲ ಗಮನಿಸ್ತಾ ಇದ್ದಂಥವನು ನೋಡ್ತಾ ಇದ್ದಾನೆ, ಡೆನ್ಮಾರ್ಕ್ನೊಂದಿಗೆ ಯುದ್ಧವಾದರೆ ಅದಕ್ಕೆ ಆಸ್ಟ್ರಿಯಾ ಸಹಾಯ ಮಾಡಿದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೊರಟೋಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ಚತುರ ನೀತಿಯನ್ನ ಇವನು ಅನುಸರಿಸ್ಕೊಂಡು ಆಸ್ಟ್ರಿಯಾದೊಂದಿಗೆ ಒಂದು ಒಪ್ಪಂದ ಮಾಡ್ಕೊಳ್ತಾನೆ. ಗೆದ್ದ ಪ್ರದೇಶಗಳನ್ನ ನಾವು ಯುದ್ಧದ ನಂತರ ಹಂಚ್ಕೊಳ್ಳೋಣ ಇಬ್ರು ಕೂಡ ಅಂತ ಹೇಳಿ ಒಪ್ಪಂದ ಮಾಡ್ಕೊಳ್ತಾನೆ. ಬಿಸ್ಮಾರ್ಕ್ ಡೆನ್ಮಾರ್ಕ್ಗೆ ಡಚೀಸ್ಗಳ ವಿಲೀನವನ್ನ ತ್ಯಜಿಸಿ ಅವನ್ನ ಜರ್ಮನಿಗೆ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು 48 ಗಂಟೆಗಳ ಒಂದು ಅಂತಿಮ ಗಡುವನ್ನ ನೀಡ್ತಾನೆ. ಯಾಕೆಂದ್ರೆ ಈಗಾಗ್ಲೇ ಇದು ಭದ್ರವಾಗಿ ಬಿಸ್ಮಾರ್ಕ್ ಆಸ್ಟ್ರಿಯಾದೊಂದಿಗೆ ಒಂದು ಒಪ್ಪಂದ ಮಾಡ್ಕೊಂಡಿದೆ, ಯಾವುದೇ ಕಾರಣಕ್ಕೂ ಅದು ವಾಪಸ್ ಮಾಡಲ್ಲ, ಇಬ್ರು ಸಹಕಾರದಿಂದ ಸಹಾಯದಿಂದ ಯುದ್ಧ ಮಾಡೋಣ ಅಂತ ಹೇಳಿ ಒಪ್ಕೊಂಡಾಗಿದೆ. ಹಾಗಾಗಿ ಒಂದು ಅಲ್ಟಿಮೇಟಮ್ ಅನ್ನ 48 hours ಅಲ್ಟಿಮೇಟಮ್ ಅನ್ನ ಇಟ್ ವಾಸ್ ಗಿವನ್ ಟು ಡೆನ್ಮಾರ್ಕ್. ಬಟ್ ಡೆನ್ಮಾರ್ಕ್ ರಿಜೆಕ್ಟೆಡ್ ಇಟ್. ಡೆನ್ಮಾರ್ಕ್ ಅದನ್ನ ತಿರಸ್ಕರಿಸಿ ನಾವು ಯಾವುದೇ ಕಾರಣಕ್ಕೂ ಇದನ್ನ ಬಿಡೋದಿಲ್ಲ, ವಾಪಸ್ ವಿಲೀನ ಮಾಡಿ ಇರೋದನ್ನ ಮತ್ತೆ ವಾಪಸ್ ಮಾಡೋದಿಲ್ಲ ಅಂತ ಹೇಳಿ ತಿರಸ್ಕರಿಸಿದಾಗ ಆಸ್ಟ್ರಿಯಾ ಮತ್ತು ಪ್ರಷ್ಯಾದ 2 ಸೈನ್ಯಗಳು ಸೇರ್ಕೊಂಡು ಡೆನ್ಮಾರ್ಕ್ನ ಅರಸನನ್ನ ಸೋಲಿಸ್ತಾರೆ. ಹಾಗಾಗಿ 1865ರಲ್ಲಿ
ಒಂದು ಒಪ್ಪಂದ ನಡೆಯುತ್ತೆ, ಗ್ಯಾಸ್ಟೀನ್ ಒಪ್ಪಂದ. ಈ ಗ್ಯಾಸ್ಟೀನ್ ಒಪ್ಪಂದದ ಪ್ರಕಾರ ಪ್ರಷ್ಯಾ ಶ್ಲೇಸ್ವಿಗ್ ಅನ್ನ ಇಟ್ಕೊಳ್ಳುತ್ತೆ. ಆಸ್ಟ್ರಿಯಾಗೆ ಮೊದಲೇ ಮಾತು ಕೊಟ್ಟಂತೆ ಹಾಲ್ಸ್ಟೈನ್ ಅನ್ನ ಕೊಡುತ್ತೆ. ಈ ರೀತಿ ಹಾಲ್ಸ್ಟೈನ್ ಅನ್ನ ಕೊಟ್ಮೇಲೆ ಅವರು ಹೇಳ್ತಾರೆ, ಇದು ಯಾರಿಗೂ ಹೇಳಕ್ ಹೋಗ್ಬಾರ್ದು, ಈ ಪ್ರಶ್ನೆಯನ್ನ ಮತ್ತೆ ಎಲ್ಲೂ ಕೂಡ ಎತ್ತಬಾರ್ದು ಅಂತ ಹೇಳ್ಬಿಟ್ಟು ಒಪ್ಕೊಂಡು ಇಬ್ರು ಕೂಡ, ಆಸ್ಟ್ರಿಯಾ ಮತ್ತು ಜರ್ಮನಿ ಕೂಡ ಇಬ್ರು ಒಪ್ಕೊಳ್ತಾರೆ. ಈ ರೀತಿ ಆಗುತ್ತೆ. ಸೊ ಇದ್ರ ಗ್ಯಾಸ್ಟೀನ್ ಒಪ್ಪಂದದ ಪ್ರಕಾರ Holstein remained with Austria while Prussia got Schleswig. ಒಟ್ಟಲ್ಲಿ ಯಾವುದೋ ಒಂದು ಪ್ರಾಂತ್ಯ ಅಂತೂ ಸಿಕ್ತು. ನೆಕ್ಸ್ಟ್ ವಾರ್ ವಾಸ್ ವಿತ್ ಆಸ್ಟ್ರಿಯಾ. ಇಲ್ಲಿ ಮ್ಯಾಪ್ ಆಫ್ ಜರ್ಮನ್ ಯೂನಿಫಿಕೇಶನ್ ನಾವು ನೋಡ್ಬೋದು. ಈ ಒಂದು ಇದರಲ್ಲಿ ಹೇಗೆ ಪ್ರಷಿಯನ್ ಕನ್ಫೆಡರೇಷನ್, ಜರ್ಮನ್ ಕನ್ಫೆಡರೇಷನ್ ನೋಡಬಹುದು. ಉತ್ತರ ಜರ್ಮನ್ ಒಂದು ಒಕ್ಕೂಟವನ್ನು ಕೂಡ ನಂತರದ ಕಾಲದಲ್ಲಿ ರಚನೆ ಆದಂತ ಒಕ್ಕೂಟವನ್ನ ನಾವು ಇಲ್ಲಿ ಬ್ಲಾಕ್ ಮಾರ್ಕ್ ಅಲ್ಲಿ ನೋಡಬಹುದು. ಎರಡನೇ ಯುದ್ಧ ಅಂತ ಹೇಳಿದ್ರೆ ಆಸ್ಟ್ರೋ ಪ್ರಷಿಯನ್ ವಾರ್ ಆಫ್ 1866. ಇದಕ್ಕೆ ಪ್ರಮುಖವಾದಂತಹ ಒಂದು ವೇದಿಕೆಯನ್ನ ಸಿದ್ಧಪಡಿಸ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆಸ್ಟ್ರಿಯಾ ಪ್ರಬಲವಾದಂಥದ್ದು. ರಷ್ಯಾ, ಇಂಗ್ಲೆಂಡ್, ಬೇರೆ ಬೇರೆ ಎಲ್ಲ ದೇಶಗಳು, ಫ್ರಾನ್ಸು, ಇವೆಲ್ಲವುಗಳನ್ನ ಒಪ್ಪಿಸ್ಬೇಕು. ಇಲ್ಲ ತನ್ನ ಕಡೆ ಸೆಳ್ಕೋಬೇಕು ಜರ್ಮನಿ ಆರ್ ಪ್ರಷ್ಯಾ, ಆರ್ ಅವುಗಳನ್ನ ತಟಸ್ಥವಾಗಿರೋ ಹಂಗಾದ್ರೂ ಮಾಡ್ಬೇಕು. ಸೊ ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್ ಹ್ಯಾವ್ ಟು ಬಿ ಮೇಡ್ either ನ್ಯೂಟ್ರಲ್ ಆರ್ ಟು win over to his side. ಅದನ್ನ ಮಾಡೋದಕ್ಕೆ ಮೊದಲು ಮುಂದಾದ. ಸೊ ಈ ಸಂದರ್ಭದಲ್ಲಿ ಆಸ್ಟ್ರಿಯಾ ಮತ್ತು ಪ್ರಷ್ಯಾ ನಡುವೆ ಡೆನ್ಮಾರ್ಕ್ ಯುದ್ಧದಲ್ಲಿ ಗೆದ್ದಂತಹ ಪ್ರದೇಶಗಳ ಒಂದು ಹಂಚಿಕೆಯಲ್ಲಿ ವಿವಾದ ಶುರುವಾಗುತ್ತೆ. ಇಬ್ರು ಅರ್ಧರ್ಧ ಹಂಚ್ಕೊಳ್ಳೋಣ ಅಂತ ಹೇಳಿದ್ರು. ಹಾಗಾಗಿ ಅದು ಹಂಚ್ಕೊಂಡಿದೀವಿ, ಕರೆಕ್ಟ್ ಆಗಿದೆ ಅಂತ ಬಿಸ್ಮಾರ್ಕ್ ಹೇಳ್ದ. ಆಸ್ಟ್ರಿಯಾಗೆ ಅದು ಸಾಕಾಗಲಿಲ್ಲ. ಹಾಲ್ಸ್ಟೈನ್ ಒಂದೇ ಕೊಟ್ಟಿರೋದು ಸಾಕಾಗಲ್ಲ. ಯಾಕೆ? ಹಾಲ್ಸ್ಟೈನ್ ಸಂಪದ್ಭರಿತವಾಗಿರಲಿಲ್ಲ ಮತ್ತು ಸುರಕ್ಷಿತವಾಗಿರಲಿಲ್ಲ. ಅದು ಅದ್ರ ಜೊತೆಗೆ ಆಸ್ಟ್ರಿಯಾಗೆ ನೀಡಿದಂತಹ ಹಾಲ್ಸ್ಟೈನ್ ಅಲ್ಲಿ ಬಹುಸಂಖ್ಯಾತರು ಜರ್ಮನ್ರೇ ಇದ್ರು. ಯಾವತ್ತಿದ್ರು ಅದಕ್ಕೆ ತೊಂದ್ರೆನೆ. ಅದು ಸುತ್ತಲೂ ಜರ್ಮನ್ ರಾಜ್ಯಗಳಿಂದ ಬೇರೆ ಸುತ್ತುವರೆದಿತ್ತು. ಸೊ ಹಾಗಾಗಿ ಈ ರೀತಿ ಮೊದಲೇ ಇವನು ಬಹುಶಃ ಯೋಚಿಸಿ ಕೊಟ್ಟಿರಬೇಕು, ಅವನಿಗೆ ಆಸ್ಟ್ರಿಯಾಗೆ ಕೊಟ್ಟಿರ್ಬೇಕು. ಅದಕ್ಕೆ ಅವನು ಬಿಸ್ಮಾರ್ಕ್ ಏನ್ ಮಾಡ್ತಾನೆ, ಅವ್ರಿಗೆ ಆಸ್ಟ್ರಿಯಾ ವಿರುದ್ಧ ಜನರು ಏನ್ ಹಾಲ್ಸ್ಟೈನ್ ಅಲ್ಲಿದ್ದಾರೆ ಅವ್ರಿಗೆ ಆಸ್ಟ್ರಿಯಾ ವಿರುದ್ಧ ದಂಗೆ ಏಳುವಂತೆ ಪ್ರಚೋದನೆ ಮಾಡ್ತಾನೆ. ದಂಗೆ ಎದ್ದಾಗ ಆಸ್ಟ್ರಿಯಾ ಸಾರ್ವಜನಿಕವಾಗಿ ಪ್ರಷ್ಯಾ ವಿರುದ್ಧ ಹೇಳಿಕೆಯನ್ನ ನೀಡುತ್ತೆ. ಇದು ತಪ್ಪು. ಯಾಕೆ? ಗ್ಯಾಸ್ಟೀನ್ ಒಪ್ಪಂದದಲ್ಲಿ ಬಹಿರಂಗ ಹೇಳಿಕೆ ಕೊಡಬಾರ್ದು, ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ಗೆ ಒಯ್ಯಬಾರ್ದು, ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಇದು ಮತ್ತೆ ಚಕಾರ ಎತ್ತಬಾರ್ದು ಅಂತ ಹೇಳಿದ್ರು. ಬಟ್ ಇದು ಹಂಗಾಗ್ಲಿಲ್ಲ. ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ಗೂ ಕೂಡ ಇದು ಹೋಯ್ತು. ಸೊ ಹಾಗಾಗಿ ಇದನ್ನೇ ಅವಕಾಶವಾಗಿ ಬಳಸ್ಕೊಂಡಂತಹ ಬಿಸ್ಮಾರ್ಕ್ ಗ್ಯಾಸ್ಟೀನ್ ಒಪ್ಪಂದಕ್ಕೆ ವಿರುದ್ಧ ಅಂತ ಹೇಳಿ ಆಸ್ಟ್ರಿಯಾಗೆ ಎಚ್ಚರಿಕೆ ಕೂಡ ಕೊಟ್ಟ. ಇದನ್ನೇ ನೆಪವಾಗಿಟ್ಟುಕೊಂಡು ಆಸ್ಟ್ರಿಯಾದ ಮೇಲೆ ಯುದ್ಧ ಸಾರೋದಕ್ಕೆ ಮುಂದಾದ. ಹಾಗಾಗಿ ಗ್ಯಾಸ್ಟೀನ್ ಒಪ್ಪಂದದ ಈ ಒಂದು ಕರಾರುಗಳನ್ನ ಧಿಕ್ಕರಿಸಿದೆ ಅಂತ ಹೇಳಕ್ಕೆ ಮುಂದಾದಂತ ಇವನು ಬೇರೆ ವಿದೇಶಿಯರು ಏನ್ ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಇಟಲಿ ಏನ್ ಸುತ್ತಲೂ ಇದ್ವು ಅವುಗಳ ಜೊತೆಗೆ ಸ್ವಲ್ಪ ಮಟ್ಟಿಗೆ ರಾಜತಾಂತ್ರಿಕವಾದಂತಹ ನಡೆಗಳನ್ನ ಮುಂದುವರಿಸ್ತಾರೆ. ಸೊ ಹಾಗಾಗಿ ಆಸ್ಟ್ರಿಯಾಗೆ ಯಾರ ಒಂದು ಸಹಾಯ ಕೂಡ ದೊರಕಬಾರ್ದು, ಅದು ಒಂಟಿ ಆಗ್ಬೇಕು ಅಂತ ಹೇಳಿ ಅವನು ಬೇರೆ ದೇಶಗಳೊಂದಿಗೆ ಸ್ನೇಹಕ್ಕೆ ಹೊರಡ್ತಾನೆ. ಜರ್ಮನಿಯ ರಾಜಕೀಯದಿಂದ ಆಸ್ಟ್ರಿಯಾವನ್ನ ಹೊರಗಟ್ಟುವುದೇ ಅವನ ಒಂದು ಪ್ರಮುಖವಾದಂತ ಉದ್ದೇಶ. ಹಾಗಾಗಿ ಏನ್ ಮಾಡ್ತಾನೆ, ಇಂಗ್ಲೆಂಡ್ಗೆ ಇವನು ಬಲೆ ಹಾಕ್ತಾನೆ ಮೊದಲಿಗೆ.
ಈ ಇಂಗ್ಲೆಂಡ್ ಅಲ್ಲಿ ಒಂದು ರೀತಿಯಲ್ಲಿ ಬಿಸ್ಮಾರ್ಕ್ನ ಒಂದು ನೀತಿ ಮತ್ತು ಈ ಹಿಂದೆ ಇದ್ದಂತಹ ಜಾಲ್ವರಿನ್ ಪದ್ಧತಿ ಅವುಗಳಿಗೆಲ್ಲನೂ ಒಂದು ರೀತಿಯಲ್ಲಿ ಸಹಾನುಭೂತಿ ಇರುತ್ತೆ, ಮೆಚ್ಚುಗೆ ಇರುತ್ತೆ. ಸೊ ಹಾಗಾಗಿ ತನ್ನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದಂತ ಇಂಗ್ಲೆಂಡ್ಗೆ ಬಿಸ್ಮಾರ್ಕ್ ಹತ್ರ ಹೋಗ್ತಾನೆ, ಮಿತ್ರ ಆಗ್ತಾನೆ ಅದನ್ನ ಬಳಸ್ಕೊಂಡು. ಹಾಗೆ 1863ರಲ್ಲಿ ಪೋಲೆಂಡ್ ನಲ್ಲಾದಂತಹ ಕ್ರಾಂತಿಯಲ್ಲಿ ರಷ್ಯಾಗೆ ಪ್ರಷ್ಯಾ ಸಹಾಯ ಮಾಡುತ್ತೆ. ಹಾಗಾಗಿ ರಷ್ಯಾವು ಕೂಡ ಪ್ರಷ್ಯಾದ ಮಿತ್ರವಾಯಿತು. ಸೊ ಇಂಗ್ಲೆಂಡ್ ತನ್ನ ಕಡೆಗೆ ಬಂತು, ರಷ್ಯಾ ಕೂಡ ತನ್ನ ಕಡೆಗೆ ಬಂತು. ಅದರ ಜೊತೆಗೆ ಅವು ಹೇಳ್ಬಿಡ್ತು, ಏನಾದ್ರೂ ಒಂದು ಪಕ್ಷದಲ್ಲಿ ಯುದ್ಧವಾದರೆ ಆಸ್ಟ್ರಿಯಾದ ಜೊತೆಗೆ ಎರಡೂ ಕೂಡ ನ್ಯೂಟ್ರಲ್, ತಟಸ್ಥವಾಗಿರೋದಕ್ಕೆ ಒಪ್ಕೊಂತು. ಹಾಗೆ ನೆಪೋಲಿಯನ್, 3ನೇ ನೆಪೋಲಿಯನ್ ಫ್ರಾನ್ಸ್ ನಲ್ಲಿ ಏನಿರ್ತಾನೆ, ಅವನನ್ನ ಬಿಯರಿಟ್ಸ್ ಅನ್ನುವಂತ ಒಂದು ಸ್ಥಳದಲ್ಲಿ ಭೇಟಿಯಾಗಿ ಆಸ್ಟ್ರಿಯಾ ಜೊತೆಗೆ ಒಂದು ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಏನಾದ್ರೂ ನೀವು ಸಹಾಯ ಮಾಡಿದ್ರೆ ಅಥವಾ ತಟಸ್ಥನಾಗಿ ಉಳಿದ್ರೂ ಕೂಡ ಒಂದು ಪರಿಹಾರವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನನ್ನು ಕೂಡ ತನ್ನ ಬಲೆಗೆ ಬೀಳಿಸ್ಕೊಳ್ತಾನೆ. ಫ್ರಾನ್ಸ್ ಕೂಡ ಒಪ್ಕೊಳುತ್ತೆ, 3ನೇ ನೆಪೋಲಿಯನ್ ಅದಕ್ಕೆ ಒಪ್ಕೊಳ್ತಾನೆ. ಹೀಗೆ ತನ್ನ ಒಂದು ರಾಜತಾಂತ್ರಿಕ ನೀತಿಯಿಂದ ರಷ್ಯಾ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ತಟಸ್ಥವಾಗಿರುವಂತೆ ನೋಡ್ಕೊಳ್ತಾ ಹೋಗ್ತದೆ. ಇನ್ನ ಇಟಲಿಯ ಒಂದು ಏಕೀಕರಣಕ್ಕೆ ಆಸ್ಟ್ರಿಯಾದ ಅಧೀನದಲ್ಲಿದ್ದಂತ ವೆನಿಷ್ಯವನ್ನ ಪಡೆಯೋದಿಕ್ಕೆ ಕಾಯ್ತಾ ಇತ್ತು. ಆಸ್ಟ್ರಿಯಾದ ಅಧೀನದಲ್ಲಿತ್ತು ವೆನಿಷ್ಯಾ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ಇಟ್ ವಿಲ್ ಹೆಲ್ಪ್ ಪ್ರಷ್ಯಾ. Italy will help Prussia. With the help of Italy, it can move ahead in the war. ಒಂದು ಮಿಲಿಟರಿ ಒಪ್ಪಂದ ಕೂಡ ಬಿಸ್ಮಾರ್ಕ್ ಇಟಲಿಯ ಜೊತೆ ಮಾಡ್ಕೊಳ್ತಾನೆ. ಹೀಗೆ ಇಟಲಿ ಮತ್ತು ಪ್ರಷ್ಯಾದ ಸೈನ್ಯಗಳು ಆಸ್ಟ್ರೋ ಪ್ರಷ್ಯನ್ ಯುದ್ಧವನ್ನ ಮಾಡ್ತವೆ. ಈ ಒಂದು ಯುದ್ಧವನ್ನ ಸಡೋವಾ ಕದನದಲ್ಲಿ ನಾವು ತುಂಬಾ ಫೆರೋಷಿಯಸ್ ಆಗಿ ಇವೆರಡು ಕೂಡ ಹೋರಾಟ ಮಾಡ್ತು. ಇಟ್ ವಾಸ್ ಎ ಶಾರ್ಟ್ ವಾರ್ ಆರ್ ಬ್ಯಾಟಲ್ ಅಂತ ಹೇಳ್ಬಹುದು. ತುಂಬಾನೇ ಫಾಸ್ಟ್ ಆಗಿ ಆಗೋಯ್ತು. 7 ವಾರಗಳ ಕದನ ಅಂತ ಕೂಡ ಕರೀತಾರೆ. 7 weeks ವಾರ್ ಆರ್ ಬ್ಯಾಟಲ್ ಆಫ್ ಸಡೋವಾ. ಸಡೋವಾ ಅನ್ನೋಂಥ ಸ್ಥಳದಲ್ಲಿ ಆಸ್ಟ್ರಿಯನ್ನರನ್ನ ಸಂಪೂರ್ಣವಾಗಿ ಸೋಲಿಸಿತು. ಕೊನೆಗೆ 1866ರಲ್ಲಿ ಒಂದು ಒಪ್ಪಂದ ಆಯ್ತು, ಪ್ರಾಗ್ ಒಪ್ಪಂದ ಅಂತಾನೆ ಕರೀತಾರೆ. ಸೊ ಇಟ್ ವಾಸ್ ಎ ಶಾರ್ಟ್ ವಾರ್. Bismarck made all the countries, neighboring countries like Russia, England, and France were made neutral, and Italy sided with Prussia and waged war in the actual field. The war between Austria and Prussia was a very short one, and that is why it is called as the 7 weeks war. To begin with, it appeared that Austria would be successful as she had the support of Bavaria, Saxony, and other small states of Germany. However, the Prussian military organization was so efficient that Austria could not stand it. Moreover, Austria had to fight on 2 fronts. She had not only to fight against the Prussian attack, but also against the Italians, who declared war against Austria at the same time as Prussia did. It is true that the Italians were defeated in the Battle of Custoza and also in a naval action off Lissa. But the Italian defeats did not affect the outcome of the war. Austria was defeated by Prussia in the Battle of Sadova in Bohemia. After the victory at Sadova,
The Prussian troops clamored for a march on Vienna. They were supported by the king. Bismarck was opposed to such a move, and ultimately he had his way. He offered very lenient terms to Austria, and the same were accepted by the Treaty of Prague. ತುಂಬಾ ಲೀನಿಯಂಟ್ ಆಗಿ ಅವನು ಬಿಹೇವ್ ಮಾಡಿದ ಬಿಸ್ಮಾರ್ಕ್. ಅವನ ಸೈನ್ಯ ಹೋಗಿ ಆ ವಿಯನ್ನಾ ಕೂಡ, ಆಸ್ಟ್ರಿಯಾದ ರಾಜಧಾನಿ ವಿಯನ್ನಾನು ಕೂಡ ಆಕ್ರಮಿಸ್ಕೋಬೇಕು ಅಷ್ಟು ಇದರಲ್ಲಿ ಉತ್ಸಾಹದಿಂದ ಹೋಗ್ತಾ ಇದ್ದ. ಇವನು ಅದನ್ನ ತಡೆದ, ವಿರೋಧಿಸ್ತ. ಮುಂದೆ ಬೇರೆ ಅನಾಹುತ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ತುಂಬಾ ಲೀನಿಯಂಟ್ ಟರ್ಮ್ಸ್ ಅನ್ನ ಈ ಟ್ರೀಟಿ ಆಫ್ ಪ್ರಾಗ್ ಅಲ್ಲಿ ಹಾಕಿ ಕೊಟ್ಟ. ಸೇಮ್ ವೇರ್ ಆಕ್ಸೆಪ್ಟೆಡ್ ಬೈ ಆಸ್ಟ್ರಿಯಾ ಆಲ್ಸೋ. ಸೊ ಅದರ ಪ್ರಕಾರ there was establishment of Confederation of North German states. ಆಸ್ಟ್ರಿಯಾ ತಾನು ಹೊಂದಿದ್ದಂತಹ ಎಲ್ಲ ಹಕ್ಕು ಬಾಧ್ಯತೆಗಳನ್ನ ಜರ್ಮನಿಯಲ್ಲಿ ಬಿಟ್ಕೊಟ್ಬಿಡ್ತು. ಮತ್ತೆ ಪ್ರಷ್ಯಾಕ್ಕೆ ಶ್ಲೇಸ್ವಿಗ್, ಹೋಲ್ಸ್ಟೈನ್ ಏನೇನೇ ಪ್ರದೇಶಗಳಿದ್ವು ಅವುಗಳೆಲ್ಲವೂ ಕೂಡ ಬಿಟ್ಕೊಡ್ತು. ಸುಮಾರು 50 ಲಕ್ಷ ಜನಸಂಖ್ಯೆ ಜರ್ಮನಿಗೆ ಇದರಿಂದ ಸೇರ್ಕೊಂಡಂಗಾಯ್ತು. ಅದರ ಜೊತೆಗೆ ಯುದ್ಧ ನಷ್ಟ ಪರಿಹಾರವನ್ನು ಕೂಡ ಕೊಡೋದಿಕ್ಕೆ ಆಸ್ಟ್ರಿಯಾ ಒಪ್ಪಿಕೊಡ್ತು. ಇದರ ಒಂದು ಪರಿಣಾಮವಾಗಿ, ಈ ಒಂದು ಯುದ್ಧದ ಪರಿಣಾಮವಾಗಿ ಇಟಲಿ ಆಸ್ಟ್ರಿಯಾದಿಂದ ವೆನಿಷಿಯಾವನ್ನ ಪಡೀತು. ಅದರ ಮುಖ್ಯವಾಗಿ ಅದಕ್ಕಿಂತ ಹೆಚ್ಚಾಗಿ ವಿಯನ್ನಾ ಕಾಂಗ್ರೆಸ್ ಸ್ಥಾಪನೆ ಮಾಡಿದಂತಹ ಎ ಲೂಸ್ ಕನ್ಫೆಡರೇಷನ್, ಜರ್ಮನ್ ಒಕ್ಕೂಟ ರದ್ದಾಗಿ ಅಲ್ಲಿಂದ ಆಸ್ಟ್ರಿಯಾ ಹೊರನಡೀತು. ಅದರ ಜೊತೆಗೆ ಅದರ ಒಂದು ಪ್ಲೇಸ್ ಅಲ್ಲಿ ಪ್ರಷ್ಯಾ ನಾಯಕತ್ವದಲ್ಲಿ ಉತ್ತರ ಜರ್ಮನ್ ರಾಜ್ಯಗಳ ಒಕ್ಕೂಟ ಅನ್ನೋದು ಅಸ್ತಿತ್ವಕ್ಕೆ ಬಂತು. ಪ್ರೇಗ್ ಒಪ್ಪಂದ ಅನ್ನೋದು ಬಿಸ್ಮಾರ್ಕ್ನ ಒಂದು ರಾಜತಾಂತ್ರಿಕ ಯಶಸ್ಸಾಗಿತ್ತು. ಆಸ್ಟ್ರಿಯಾದ ಘನತೆ ಅನ್ನೋದು ಕುಗ್ಗಿತು. ಅದರ ನಾಯಕತ್ವ ಪ್ರಷ್ಯಾಗೆ ವರ್ಗಾವಣೆ ಆಯಿತು. ಸೊ ಹೀಗೆ ಉತ್ತರ ಜರ್ಮನ್ ರಾಜ್ಯಗಳ ಒಕ್ಕೂಟ ಸ್ಥಾಪನೆ ಆಯಿತು. 21 ರಾಜ್ಯಗಳು, ಮೇನ್ ನದಿಯ ಉತ್ತರದಲ್ಲಿದ್ದಂತ ಎಲ್ಲ ರಾಜ್ಯಗಳು ಕೂಡ್ಕೊಂಡು ಒಕ್ಕೂಟವನ್ನ ರಚಿಸಿಕೊಂಡು ಒಂದು ಸಂವಿಧಾನ ಕೂಡ ರಚನೆ ಆಯಿತು. ಆದ್ರೆ ದಕ್ಷಿಣ ರಾಜ್ಯಗಳಾದಂಥವುಗಳು ಹೊರಗಡೆನೆ ಉಳಿದು ಆಸ್ಟ್ರಿಯಾದ ರಕ್ಷಣೆಯಲ್ಲಿದ್ವವು ಕ್ಯಾಥೋಲಿಕ್ ರಾಜ್ಯಗಳಾಗಿದ್ವು. ಅವುಗಳಿಗೆ ಫ್ರಾನ್ಸ್ನ 3ನೇ ನೆಪೋಲಿಯನ್ನ ಒಂದು ಆಕ್ರಮಣದ ಭೀತಿ ಇದ್ರಿಂದ ಅವು ಓಪನ್ ಆಗಿ ಇದ್ರ ಜೊತೆ ಸೇರಕ್ಕೆ ಬಯಸಲಿಲ್ಲ. ಆದ್ರೆ 1867ರಲ್ಲಿ ಪ್ರಷ್ಯಾದೊಂದಿಗೆ ಒಂದು ಗುಪ್ತ ರಕ್ಷಣಾತ್ಮಕ ಒಪ್ಪಂದವನ್ನ ಮಾಡಿಕೊಂಡು ಜಾಲ್ವೆರಿನ್ ಒಕ್ಕೂಟವನ್ನ ಗುಪ್ತವಾಗಿ ಸೇರ್ಕೊಳ್ತಾರೆ. ಅವುಗಳ ಒಂದು ವಾಣಿಜ್ಯ ಒಕ್ಕೂಟದ ಪ್ರಧಾನ ಕಚೇರಿ ಬರ್ಲಿನ್ನಲ್ಲಿತ್ತು. ಆ ಒಕ್ಕೂಟದ ರಾಜ 1ನೇ ವಿಲಿಯಂ ಆದ, ಮತ್ತೆ ಪ್ರಧಾನಿ ಬಿಸ್ಮಾರ್ಕ್ ಆಗಿ ಮುಂದುವರೆದ. ಒಕ್ಕೂಟಕ್ಕೂ ಕೂಡ ಒಂದು ಸಂವಿಧಾನವನ್ನ ರಚನೆ ಮಾಡಲಾಯಿತು. ಬಟ್ ಇನ್ನೂ ಒಂದು ಯುದ್ಧ ಬಾಕಿ ಇದೆ, ಫ್ರಾಂಕೋ ಪ್ರಷಿಯನ್ ವಾರ್ ಆಫ್ 1870 and 71. ಫ್ರಾನ್ಸ್ನ ಅಧೀನದಲ್ಲಿದ್ದಂತಹ ಪ್ರದೇಶಗಳು ಬೇಕು. ಆಲ್ಸೇಸ್ ಮತ್ತು ಲೊರೇನ್ ಪ್ರದೇಶಗಳು ಅದರಲ್ಲಿ ಇದ್ದಾವೆ. ಸೊ ಹಾಗಾಗಿ ಅವುಗಳನ್ನ ಪಡಿಬೇಕು. ಜರ್ಮನಿಯ ಏಕೀಕರಣ ಪೂರ್ಣ ಆಗ್ಬೇಕು ಅಂದ್ರೆ ಫ್ರಾನ್ಸ್ನ ಅಧೀನದಲ್ಲಿದ್ದಂತಹ ಆಲ್ಸೇಸ್ ಮತ್ತು ಲೊರೇನ್ಗಳನ್ನ ಪಡಿಬೇಕು. ಆ ಪಡಿಬೇಕು ಅಂದ್ರೆ ಫ್ರಾನ್ಸ್ನೊಂದಿಗೆ ಒಂದು ಯುದ್ಧವನ್ನ ಮಾಡ್ಲೇಬೇಕಾಯ್ತು. ಆದ್ರೆ ಈ ಒಂದು ಯುದ್ಧವನ್ನ ಮಾಡ್ಬೇಕು ಅಂದ್ರೆ ಮತ್ತೆ ತನ್ನ ಚತುರ ನೀತಿಯನ್ನ ಬಳಸ್ಬೇಕಾಯ್ತು. ಫ್ರಾನ್ಸ್ ಒಂದಿಗೆ ಬಿಸ್ಮಾರ್ಕ್ ಯುದ್ಧವನ್ನ ಮಾಡ್ಬೇಕಾಗಿದ್ರಿಂದ ಮುಂಚೆನೆ ವಿದೇಶಿ ಶಕ್ತಿಗಳು ಅವನಿಗೆ ಸಹಾಯ ಮಾಡದಂತೆ ತಡಿತಾನೆ. ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಇಂಗ್ಲೆಂಡ್ಗೆ ಫ್ರಾನ್ಸ್ನ ಮೇಲೆ ಮತ್ಸರ ಭಾವನೆಯನ್ನ ಮೂಡಿಸೋದಕ್ಕೆ ಮುಂದಾಗ್ತಾನೆ. ಇಲ್ಲಿ ಫ್ರಾನ್ಸ್ನ ಒಂದು ಆಸಕ್ತಿ
ಇಂಗ್ಲೆಂಡ್ನ ಅಧೀನದಲ್ಲಿದ್ದಂತಹ ಬೆಲ್ಜಿಯಂನ ಮೇಲೆ ಆಕ್ರಮಣ ಮಾಡಬಹುದು ಮೂರನೇ ನೆಪೋಲಿಯನ್ ಅನ್ನುವಂತಹ ರೂಮರ್ ಅನ್ನ ಹಬ್ಬಿಸ್ಬಿಡ್ತಾನೆ. ಅದು ನಿಜ ಇರಲ್ಲ, ಆದ್ರೂ ಕೂಡ ಹಬ್ಬಿಸ್ತಾನೆ. ಸೊ ಆಗ ಇಂಗ್ಲೆಂಡ್ಗೆ ಫ್ರಾನ್ಸ್ನ ಮೇಲೆ ಕೋಪ ಬರುತ್ತೆ. ಅದಕ್ಕೆ ಸಹಾಯ ಮಾಡದಂತೆ ತಡೆಯುತ್ತಾನೆ ಈ ಮೂಲಕ. ಹಾಗೆ 1854-56 ನಡೆದಂತಹ ಕ್ರಿಮಿಯಾ ಯುದ್ಧದಲ್ಲಿ ಫ್ರಾನ್ಸ್ ರಷ್ಯಾವನ್ನ ಸೋಲಿಸಿರುತ್ತೆ. ಸೊ ಹಾಗಾಗಿ ಫ್ರಾನ್ಸ್ನ ಶತ್ರು ಆಗಿರುತ್ತೆ ರಷ್ಯಾ, ಯಾವುದೇ ಕಾರಣಕ್ಕೂ ಸಹಾಯ ಮಾಡಲ್ಲ. ಇಂಗ್ಲೆಂಡ್ ಬೇರೆ ತಟಸ್ಥವಾಗಿ ಉಳಿತು ಅಥವಾ ಅಪೋಸಿಷನ್ ಅಲ್ಲಿ ಉಳಿತು, ರಷ್ಯಾನು ಕೂಡ ತಟಸ್ಥವಾಗಿ ಮಾಡ್ದ. ಇನ್ನು ಆಸ್ಟ್ರಿಯಾ ಉಳಿದಿದೆ. ಆಸ್ಟ್ರಿಯಾ ಈಗಾಗ್ಲೇ ಬಿಸ್ಮಾರ್ಕ್ ನಿಂದ ಸೋತೋಗಿದೆ, ಇನ್ನೂ ಚೇತರಿಸ್ಕೊಳ್ಬೇಕು. ಹಾಗಾಗಿ ಸಾಲ್ಫೆರ್ನೋ ಕದನದಲ್ಲಿ ಮೂರನೇ ನೆಪೋಲಿಯನ್ನ ವಿಶ್ವಾಸಘಾತಕ ವರ್ತನೆಯನ್ನ ನೋಡಿತ್ತು ಇಟಲಿ. ಹಾಗಾಗಿ ಇಟಲಿ ಕೂಡ ದೂರ ಉಳಿತದೆ. ಆದ್ರೆ ಇಟಲಿಗೂ ಕೂಡ ಆಸಕ್ತಿ ಇದೆ. ಯಾಕೆಂದ್ರೆ ಫ್ರಾಂಕೋ ಪ್ರಷನ್ ವಾರ್ ಆದ್ರೆ ತಾನು ಕೂಡ ರೋಮ್ನ ಒಂದು ಸೈನ್ಯವನ್ನ ವಾಪಸ್ ಕರೆಸ್ಕೊಂಡ್ರೆ ರೋಮನ್ನ ಆಕ್ರಮಿಸ್ಕೋಬಹುದು ಅಂತ ಹೇಳಿ. ಸೊ ಹಾಗಾಗಿ ಇಟಲಿ ರೋಮನ್ನ ಸುಲಭವಾಗಿ ಆಕ್ರಮಿಸ್ಕೋಬೇಕು ಅನ್ನುವಂತ ಆಸೆ ಇದ್ದಿದ್ರಿಂದ ಅದು ಕೂಡ ಸಹಾಯ ಮಾಡಬಹುದು. ಹೀಗೆ ಫ್ರಾನ್ಸ್ ಅನ್ನ ಯಾವುದೇ ಒಂದು ಸಹಾಯ ದೊರೆಯದಂತೆ ಅವನು ಮಾಡ್ತಾ ಹೋಗ್ತಾನೆ ಮತ್ತು ಇದಕ್ಕೆ ಒಂದು ಶುದ್ಧ ವಾತಾವರಣವನ್ನ ಸೃಷ್ಟಿ ಮಾಡಕ್ಕೆ ಮುಂದಾಗ್ತಾನೆ. ಅಂತ ಯುದ್ಧ ವಾತಾವರಣ ಸೃಷ್ಟಿಯಾಗೋದಕ್ಕೆ ತಕ್ಷಣದ ಕಾರಣ ಅಂತ ಹೇಳಿದ್ರೆ 1870 ಸ್ಪೇನ್ನ ಉತ್ತರಾಧಿಕಾರತ್ವದ ಒಂದು ಸಮಸ್ಯೆ ಆರಂಭ ಆಗುತ್ತೆ. ಇದು ತಕ್ಷಣದ ಒಂದು ಕಾರಣ ಆಗುತ್ತೆ. 1868 ಸ್ಪೇನರು ಎರಡನೇ ಇಸಬೆಲ್ಲಾ ಅನ್ನುವಂಥವಳನ್ನ ರಾಣಿಯನ್ನ ವಿರೋಧಿಸಿ ಪದಚ್ಯುತಗೊಳಿಸ್ತಾರೆ. ಆಗ ಬಿಸ್ಮಾರ್ಕ್ ಈ ಉತ್ತರಾಧಿಕಾರತ್ವದ ಸಮಸ್ಯೆಯನ್ನ ಫ್ರಾನ್ಸ್ನೊಂದಿಗೆ ಯುದ್ಧದ ವಾತಾವರಣವನ್ನ ಸೃಷ್ಟಿ ಮಾಡೋದಕ್ಕೆ ಬಳಸ್ಕೊಳ್ತಾನೆ. ಬಿಸ್ಮಾರ್ಕ್ ಪ್ರಷ್ಯಾದ ಅರಸನ ಸೋದರಿಯ ಮಗನಾಗಿದ್ದಂತಹ ಲಿಯೋಪಾಲ್ಡ್ನನ್ನ ಸ್ಪೇನಿನ ಉತ್ತರಾಧಿಕಾರಿ ಅಂತೇಳಿ ಘೋಷಣೆ ಮಾಡ್ತಾನೆ. ಆದ್ರೆ ಫ್ರಾನ್ಸ್ನ ಚಕ್ರವರ್ತಿ ಮೂರನೇ ನೆಪೋಲಿಯನ್ಗೆ ಇದು ಇಷ್ಟ ಆಗ್ಲಿಲ್ಲ, ಇದನ್ನ ವಿರೋಧಿಸ್ತಾನೆ. ಆದರೆ ಇದನ್ನ ವಿರೋಧಿಸಿದ್ರಿಂದ 1ನೇ ವಿಲಿಯಂ ಏನ್ ಮಾಡ್ತಾನೆ, ಆಯ್ತು ಹೋದ್ರೆ ಹೋಗ್ಲಿ, ನಾನು ಕೊಟ್ಟಿರುವಂತ ಉತ್ತರಾಧಿಕಾರತ್ವಕ್ಕೆ ಕೊಟ್ಟಂತ ವಾಗ್ದಾನವನ್ನ ವಾಪಸ್ ಪಡಿತೀನಿ ಅಂತ ಹೇಳ್ತಾನೆ. ಆದ್ರೆ 3ನೇ ನೆಪೋಲಿಯನ್ ಇಷ್ಟಕ್ಕೆ ಸುಮ್ಮನ ಆಗ್ದಂಗೆ 1ನೇ ವಿಲಿಯಂ ಇನ್ ಮುಂದೆ ಎಂದೆಂದಿಗೂ ಕೂಡ ಸ್ಪೇನ್ನ ಸಿಂಹಾಸನದ ಮೇಲೆ ಈ ಹೋಹೆನ್ಜೋಲ್ಡರ್ನ್ ಅನ್ನುವಂಥ ಸಂತತಿಯನ್ನ ಕೂರ್ಸೋದಿಲ್ಲ ಅಂತೇಳಿ ಲಿಖಿತವಾಗಿ ಕರಾರು ಪತ್ರವನ್ನ ಬರೆದು ಕೊಡ್ಬೇಕು ಅಂತ ಹೇಳಿ ತನ್ನ ಬರ್ಲಿನ್ ನಲ್ಲಿದ್ದಂತಹ ರಾಯಭಾರಿ ಬೆನೆಡಿಟ್ಟಿ ಅನ್ನುವಂಥವನಿಗೆ ಆದೇಶ ಕೊಡ್ತಾನೆ, ಹಂಗ ಬರ್ಸ್ಕೊಂಬಾರ್ದು. ಇದು ನೆಪೋಲಿಯನ್ ಮಾಡಿದಂತಹ ದೊಡ್ಡ ತಪ್ಪಾಗಿರುತ್ತೆ. ವಿಲಿಯಂನ ಘನತೆಗೆ ಚ್ಯುತಿಯಾಗುವಂತೆ ತನ್ನ ವರ್ತನೆಯನ್ನು ಕೂಡ ಬೆನೆಡಿಟ್ಟಿ ಮತ್ತೆ 3ನೇ ನೆಪೋಲಿಯನ್ ವರ್ತನೆ ಮಾಡ್ದಂಗಾಗುತ್ತೆ. ಬೆನೆಡಿಟ್ಟಿ ಆದೇಶದಂತೆ ವಿಲಿಯಂನನ್ನು ಏಮ್ಸ್ ಅನ್ನುವಂಥ ಸ್ಥಳದಲ್ಲಿ ಸಂಧಿಸಿ ಆ ಆದೇಶಕ್ಕೆ ಉತ್ತರ ಕೊಡಿ ಅಂತ ಕೇಳಿದಾಗ ವಿಲಿಯಂನು ಮೌಖಿಕವಾಗಿ ಕೊಟ್ಟಿದ್ದೀನಿ, ನಾನು ಬರವಣಿಗೆಯ ರೂಪದಲ್ಲಿ ಕೊಡೋದಿಲ್ಲ ಅಂತೇಳಿ ಆದೇಶವನ್ನ ತಿರಸ್ಕಾರ ಮಾಡ್ತಾನೆ. ಇದನ್ನ ಟೆಲಿಗ್ರಾಮ್ ಮೂಲಕ ಬಿಸ್ಮಾರ್ಕ್ಗೂ ಕೂಡ ತಿಳಿಸ್ತಾನೆ. ಅದಕ್ಕೆ ಬಿಸ್ಮಾರ್ಕ್ಗೆ ಇದೊಂದು ಸುವರ್ಣ ಅವಕಾಶ ಒದಗಿ ಬರುತ್ತೆ. ಅವನು ಕಾಯ್ತಾ ಇರ್ತಾನೆ, ಫ್ರಾನ್ಸ್ನ ಕಡೆಯಿಂದ ಸಣ್ಣ ತಪ್ಪು ಸಿಕ್ಕಿದ್ರೆ ಸಾಕು, ಅದನ್ನ ದೊಡ್ಡದು ಮಾಡಿ ಫ್ರಾನ್ಸ್ ತಪ್ಪಿತ ರಾಷ್ಟ್ರ ಅಂತ ತೋರ್ಸೋದಿಕ್ಕೆ ಅವನು ಕಾಯ್ತಾ ಇರ್ತಾನೆ. ಸೊ ಇದು ಒಳ್ಳೆ ಸುದ್ದಿಯಾಗಿ ಕಾಣಿಸ್ತದೆ. ಯುದ್ಧವನ್ನ ಸೃಷ್ಟಿ ಮಾಡೋದಿಕ್ಕೆ ಈ ಸುದ್ದಿಯನ್ನ ತಿದ್ದಿ ಬದಲು ಮಾಡಿಬಿಟ್ಟು 2 ಪತ್ರಿಕೆಗಳಲ್ಲಿ ಫ್ರಾನ್ಸ್ನಲ್ಲಿ ಮತ್ತೆ ಏಕಕಾಲದಲ್ಲಿ ರಷ್ಯಾದಲ್ಲೂ ಕೂಡ ಪ್ರಕಟಣೆ ಮಾಡೋ ಹಾಗೆ ಮಾಡ್ತಾರೆ. ಏಮ್ಸ್ ನಲ್ಲಿ
ನಡೆದಂತಹ ಈ ಸಂದರ್ಭವನ್ನ ಅವನು ತಿರ್ಚಿ ಪ್ರಕಟಣೆ ಮಾಡಿದ್ದಾನೆ. ಏನಂತ ಮಾಡಿದ್ದಾನೆ ಅಂದ್ರೆ, ಏಮ್ಸ್ ನಲ್ಲಿ ಫ್ರಾನ್ಸ್ ರಾಯಭಾರಿ ವಿಲಿಯಂನ ಅವನು ರಾಯಭಾರಿ ಅವಮಾನ ಮಾಡಿದ್ದಾನೆ, ವಿಲಿಯಂನ ಫ್ರಾನ್ಸ್ ನ ರಾಯಭಾರಿಯನ್ನ ಅವಮಾನ ಮಾಡಿದ್ದಾನೆ ಅಂತ ಹೇಳಿ ಫ್ರಾನ್ಸ್ ನಲ್ಲಿ ಏನ್ ಮಾಡ್ತಾನೆ, ಬೆನೆಡಿಟ್ಟಿಯನ್ನ ಅವಮಾನ ಮಾಡಿದ್ದಾನೆ ಅಂತೇಳಿ, ವಿಲಿಯಂ ಮಾಡಿದ್ದಾನೆ ಅಂತೇಳಿ ಅಲ್ಲಿ ಪ್ರಚಾರ ಪಡಿಸ್ತಾನೆ. ಇಲ್ಲಿ ವಿಲಿಯಂನನ್ನೇ ಮೂರನೇ ನೆಪೋಲಿಯನ್ ಮತ್ತು ಬೆನೆಡಿಟ್ಟಿ ಅವಮಾನ ಮಾಡಿದ್ದಾನೆ ಅಂತ ಹೇಳಿ ಪ್ರಷ್ಯಾದಲ್ಲೂ ಸುದ್ದಿ ಪ್ರಕಟಣೆಯನ್ನ ಮಾಡ್ತಾನೆ. ಫ್ರಾನ್ಸ್ ನಲ್ಲಿ ಸ್ವಾತಂತ್ರ್ಯ ದಿನವಾಗಿರುತ್ತೆ, ಜುಲೈ 14ನೇ ತಾರೀಕು. ಈ ಒಂದು ಸುದ್ದಿ ಪ್ರಕಟವಾದ ತಕ್ಷಣ ಇದನ್ನ ಓದದಂತಹ ಜನ ಫ್ರೆಂಚರು ಕೆರಳಿ ಪ್ರಷ್ಯಾದ ಮೇಲೆ ಕೂಡಲೇ ಯುದ್ಧವನ್ನ ಸಾರ್ಬೇಕು ಅಂತ ಹೇಳಿ ರಾಜನಲ್ಲಿ ಕೇಳ್ಕೊಳ್ತಾರೆ. ಹಾಗಾಗಿ ಫ್ರಾನ್ಸ್ ರಷ್ಯಾದ ಮೇಲೆ ಯುದ್ಧವನ್ನ ಮರುದಿನವೇ ಸಾರ್ಬಿಟ್ಟು, ಬಿಸ್ಮಾರ್ಕು ಅದೇ ಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ಏಮ್ಸ್ ಟೆಲಿಗ್ರಾಮ್ ಗೂಳಿಯ ಮುಂದೆ ಕೆಂಪು ಬಟ್ಟೆಯನ್ನ ಹಿಡಿದಂತಾಗಿತ್ತು ಅಂತ. ರೆಡ್ ಫ್ಲಾಗ್ ಫಾರ್ ಗಾಲಿಕ್ ಬುಲ್ ಅಂತ. ಅವನಿಗೆ ಬೇಕಾಗಿದ್ದ ಅದೇನೆ, ಗೂಳಿಯ ಮುಂದೆ ಕೆಂಪು ಬಟ್ಟೆ ತರ ಇದು ಬಳಕೆ ಆಯ್ತು ಈ ಟೆಲಿಗ್ರಾಮ್. ಫ್ರಾನ್ಸ್ ಯುರೋಪ್ ನಲ್ಲಿ ಏಕಾಂಗಿ ಆಗಿತ್ತು. ಹೀಗಾಗಿ ಸೇಡನ್ ಎಂಬ ಭಯಂಕರ ಕದನದಲ್ಲಿ ಫ್ರಾನ್ಸ್ ಅನ್ನ ರಷ್ಯಾ ಸೋಲಿಸ್ತದೆ. ಮೂರನೇ ನೆಪೋಲಿಯನ್ ಸುಣ್ಣವಾಗಿ ಕೊನೆಗೆ 1871 ಫ್ರಾಂಕ್ಫರ್ಟ್ ಒಪ್ಪಂದಕ್ಕೆ ಸಹಿ ಹಾಕ್ತಾನೆ. ಅದರ ಪ್ರಕಾರ ಫ್ರಾನ್ಸ್ ನಲ್ಲಿದ್ದಂತಹ ಅಲ್ಸೇಸ್, ಲೊರೆನ್ ಮತ್ತು ಮೇಡ್ಸ್ ಮತ್ತು ಸ್ಟ್ರೇಸ್ಬರ್ಗ್ ಅನ್ನುವಂತ ಪ್ರದೇಶಗಳನ್ನ ಬಿಟ್ಕೊಡ್ತದೆ. ಯುದ್ಧ ವೆಚ್ಚವಾಗಿ ಯುದ್ಧ ನಷ್ಟ ಪರಿಹಾರ ವಾರ್ ಇಂಡೆಮ್ನಿಟಿಯಾಗಿ 5,000 ದಶಲಕ್ಷ ಫ್ರಾಂಕ್ಗಳನ್ನು ಕೂಡ ಕೊಡೋದಿಕ್ಕೆ ಒಪ್ಕೊಳ್ಳುತ್ತೆ. ಸೊ ಹೀಗೆ ಈ ಒಂದು ಯುದ್ಧ ನಂತರದ ಕಾಲದಲ್ಲಿ ಬ್ಯಾಟಲ್ ಆಫ್ ಸೀಡನ್ ಅಂಡ್ ಟ್ರೀಟಿ ಆಫ್ ಫ್ರಾಂಕ್ಫರ್ಟ್ ಲೆಡ್ ಟು ಫಸ್ಟ್ ವರ್ಲ್ಡ್ ವಾರ್. ಈ ಫ್ರಾಂಕ್ಫರ್ಟ್ ಒಪ್ಪಂದ ಸರಿ ಇಲ್ಲ ಅಂತ ಹೇಳೇನೆ ಒಂದನೇ ಮಹಾಯುದ್ಧ ಅನ್ನೋದು ನಡೆದಿತ್ತು. ಅದನ್ನ ಆಕ್ಸೆಪ್ಟ್ ಮಾಡಕ್ಕೆ, ಜೀರ್ಣಿಸ್ಕೊಳ್ಳೋದಕ್ಕೆ ಆಗಲ್ಲ ಅನ್ನುವಂತ ಒಂದು ಕಾರಣ. ಈ ಜರ್ಮನಿ ಮತ್ತು ಫ್ರಾನ್ಸ್ಗಳ ನಡುವಿನ ಒಂದು ಶತ್ರುತ್ವ ಭಾವನೆ ಇದರಿಂದ ತೀವ್ರಗೊಳ್ತಾ ಹೋಯ್ತು. ಆದ್ರೂ ಜರ್ಮನಿಯ ಏಕೀಕರಣ ಕಂಪ್ಲೀಟ್ ಆಯ್ತು. 1871 ಜರ್ಮನಿಯ ಏಕೀಕರಣ ಆಯ್ತು. ದಕ್ಷಿಣದ 4 ರಾಜ್ಯಗಳು ಕೂಡ ತಾವಾಗೆ ಬಂದು ಉತ್ತರ ಜರ್ಮನ್ ಒಕ್ಕೂಟವನ್ನ ಸೇರ್ಕೊಳ್ತವೆ. ಹೀಗೆ ಜರ್ಮನ್ ಸಾಮ್ರಾಜ್ಯ ಅನ್ನೋದು ಗಮಾಯಿತು. ವರ್ಸೇಲ್ಸ್ನ ಹಾಲ್ ಆಫ್ ಮಿರರ್ಸ್, ದರ್ಪಣಗಳ ಅರಮನೆಯಲ್ಲಿ 1ನೇ ವಿಲಿಯಂ ಏಕೀಕೃತ ಜರ್ಮನಿಯ ಚಕ್ರವರ್ತಿ ಕೈಸರ್ ಅನ್ನಿಸ್ಕೊಂಡ. ಬಿಸ್ಮಾರ್ಕ್ ಅವನ ಪ್ರಧಾನಿಯಾಗಿ ಮುಂದುವರೆದ. ಹೀಗೆ ಜರ್ಮನಿ ಏಕೀಕರಣ ಬಿಸ್ಮಾರ್ಕ್ನ ಕುಟಿಲ ರಾಜನೀತಿ, ರಕ್ತ ಮತ್ತು ಕಬ್ಬಿಣ ನೀತಿಯಿಂದ ಪೂರ್ಣಗೊಳ್ತು. ಹೀಗೆ ಒಂದು ಮಹತ್ತರವಾದಂತಹ ಒಂದು ಘಟ್ಟ. Kaiser William first became the emperor of unified German Empire. ಹೀಗೆ ಜರ್ಮನಿ ಏಕೀಕರಣಗೊಳ್ತು. ನಾವು ಈ ಚಿತ್ರದಲ್ಲಿ ಕೈಸರ್ ವಿಲಿಯಂನು ಕೂಡ ನೋಡಬಹುದು. ಇವನು ಏಕೀಕೃತ ಜರ್ಮನಿಯ ರಾಜನಾಗಿ ಮುಂದುವರೆದ. ಸೊ ಹೀಗೆ ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ನಾವು ಹೇಗೆ ತೃತೀಯ ಹಂತದಲ್ಲಿ ವಿಲಿಯಂ 1ನೇ ವಿಲಿಯಂ ಮತ್ತು ಒಟೋ ವಾನ್ ಬಿಸ್ಮಾರ್ಕ್ 3 ಯುದ್ಧಗಳನ್ನ ಮಾಡಿ ಡೆನ್ಮಾರ್ಕ್ನೊಂದಿಗೆ, ಆಸ್ಟ್ರಿಯಾದೊಂದಿಗೆ ಮತ್ತು ಫ್ರಾನ್ಸ್ನೊಂದಿಗೆ ಯುದ್ಧಗಳನ್ನ ಮಾಡಿ ಈ ಮೂಲಕ ತನ್ನ ಪ್ರದೇಶಗಳನ್ನ ತನ್ನಲ್ಲಿ ವಿಲೀನ ಮಾಡಿಕೊಂಡು ಪ್ರಷ್ಯಾ ಜರ್ಮನ್ ಸಾಮ್ರಾಜ್ಯವಾಗಿ ಮಾರ್ಪಟ್ಟು 1871 ಏಕೀಕರಣವಾಯಿತು. ಇದನ್ನ ನಾವು ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ.
ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಬಿಸ್ಮಾರ್ಕ್ ನ ಒಂದು ಮುಂದಿನ ನೀತಿಗಳು ಹೇಗೆ ಅವನು ಯುರೋಪ್ಗೆ ಕೊಡುಗೆಯನ್ನ ಕೊಟ್ಟ ಅನ್ನೋದನ್ನ ನೋಡೋಣ.